ಎತ್ತುಗಳು ಆಕಳುಗಳು ಹೊಲದಾಗ ತಿರುಗಾಡಿದ್ವು ಅಂದ್ರ ಆ ಹೆಜ್ಜೆ ಇಟ್ಟಲ್ಲಿ ಎಂದು ಕಸ ಹೇಳೋದು. ಮತ್ತದು ತಿನ್ಬಾರ್ದಂದ ಅದು ತಿನ್ಲಾರ್ದು ನೀವ ತಿಂತಾನಂದ್ರ ಅತಿ ಶಾಣೆ. ಆಕಳ ಮನ್ಯಾಗ ಹೊಲದಾಗ ಎಲ್ಲೆಲ್ಲಿ ಹೆಜ್ಜೆ ಇಟ್ಟೈತಲ್ಲ ಹೆಜ್ಜಾಗ ಒಂದು ಕಸ ಹೇಳೋದು. ನೀವು ನೋಡ್ರಿ, ನಾ ಪ್ರಯೋಗ ಮಾಡಿ ನೋಡಿ. ಎತ್ತುಗಳು ಆಕಳುಗಳು ಹೊಲದಾಗ ತಿರುಗಾಡಿದ್ವು ಅಂದ್ರ ಆ ಹೆಜ್ಜೆ ಇಟ್ಟಲ್ಲಿ ಎಂದು ಕಸ ಹೇಳೋದು. ಏನ್ ಕೊಟ್ಟಾನೋ ದೇವ್ರ ಅದ್ರೊಳಗೆ ನನ್ಗೆ ಗೊತ್ತಿಲ್ಲ. ಇದು ಪ್ರಯೋಗ. ಮತ್ ನೀವು ಏನ್ ತಿನ್ಬೇಕು, ಏನ್ ಉಣ್ಬೇಕು, ಏನ್ ತಿನ್ನಬಾರ್ದು, ಏನ್ ಉಣಬಾರ್ದು ಅಂತ ನಿಮ್ಗೆ ತಿಳ್ಕೊಳ್ಳೋದಿತ್ತಂದ್ರ ಯಾವ ಲ್ಯಾಬ್ರಾಟರಿಗೂ ಹೋಗ್ಬೇಡ್ರಿ. ಆಕಳುಗಳು ಮುಂದ್ ಬಿಡ್ರಿ. ಅದು ಏನೇನ್ ತಿಂತೈತಲ್ಲ ಅದೆಲ್ಲ ಮನುಷ್ಯ ತಿನ್ನಕ್ ಅಡ್ಡಿ ಇಲ್ಲ ಅಂತ ತಿಳ್ಕೊ. ಅದು ಯಾವ್ದೊಂದು ತಿನ್ನೋದಿಲ್ಲಲ್ಲ ಅದನ್ನ ತಿನ್ನಕ್ ಹೋಗ್ಬಾರ್ದು. ಬೇಡ್ರಿ. ನೋಡ್ರಿ, ತಂಬಾಕಲ್ ಬೆಳೆಯಾಗ ಬೇಡ್ರಿ, ಅದು ತಿಂತೈತ ನೋಡ್ರಿ, ತಿನ್ನೋದಿಲ್ಲ. ಮತ್ ಇವ ದಾಂದಿಕಿತ ಆತತ್ತಿದ. ಮತ್ತದು ತಿನ್ಬಾರ್ದಂದ ಅದು ತಿನ್ಲಾರ್ದು ನೀವ ತಿಂತಾನಂದ್ರ ಅತಿ ಶಾಣೆ. ಇನ್ನೊಂದು ಹೇಳ್ತೇನೆ, ಅದು ಎಷ್ಟು ಸಂವೇದನಶೀಲ ಪ್ರಾಣಿ ಐತಲ್ಲ, ತನ್ನ ಮಾಲಕನಿಗೆ ಬಹಳ ಆಜ್ಞಾಧಾರಕ್ಕಾಗಿರ್ತೈತೆ. ಅದಕ್ಕಂತ ನಮ್ಮ ಹಿರಿಯರು ಹಬ್ಬ ಹುಣ್ಣಿಮೆ ಏನೇ ಇದ್ರಿ ದನದ ಸುತ್ತಮುತ್ತನ ಎಲ್ಲ ನಮ್ಮ ಹಬ್ಬಗಳನ್ನು ಮಾಡ್ಯಾರ. ಕೃಷ್ಣ ಅದರ ಸಲುವಾಗಿ ಮನೆಯನ್ ಹೆಣ್ಮಕ್ಳು ಹಾಲು ಮಾರಕ್ ಹೋಗ್ತಿದ್ರಂದ್ರ ಕಲ್ ತಗೊಂಡು ಹೊಡಿತಿದ್ರಂತ ಹುಡುಗರನ್ನ ಕರ್ಕೊಂಡು ಗಡಿಗೆ. ಯಾವ ಹಾಲು ಮಾರಬೇಡ್ರಿ, ಮಾರುದಿದ್ರ ತುಪ್ಪ ಮಾರಿ ಅಂತಿದ್ನ. ಹುಡುಗರಿಗೆ ಕೊಡ್ಲಾರ್ದ ಒಂದ್ ವೇಳೆ ನೆಲುವಿನ ಮ್ಯಾಗ ಇಟ್ಟಿದ್ರು ಅಂತಂದ್ರೆ ಕೆಳಗ್ ನಿಂತ ಒಡದು ಹಿಂಗ್ ಕೆಳಗ್ ಬಾಯ ಹೊಡ್ತಿದ್ರಂತ. ಮನ್ಯಾನ ಹುಡುಗರ್ನ ಹೊಟ್ಟುಂಬ ತಿನಿಸಿ ಉಳಿದದ್ದನ್ನು ಬಚ್ಚಿಡ್ರಂತಿದ್ನ. ಮೊದಲನೇ ಅಧಿಕಾರ ಯಾರ್ದು ಅಂದ್ರೆ ಕರ್ಗೊಳ್ದು, ಎರಡನೇ ಅಧಿಕಾರ ಮನ್ಯಾನ ಮರಿಗೊಳ್ದು ಹುಡುಗರ್ದು. ಅವ್ರು ಉಂಡು ಉಳಿದದ್ದನ್ನು ತುಪ್ಪ ಮಾಡ್ರಿ, ಮಾರಾಟ ಮಾಡ್ರಿ. ಆ ತುಪ್ಪ ಯುರೋಪಕ್ಕೆ ಹೋಗಿತ್ತು. ನಮ್ಮದು ಮೊದಲು ಭಾರತದೊಳಗಿನ ತುಪ್ಪ ಎಕ್ಸ್ಪೋರ್ಟ್ ಆಕಿತ್ತು. ಬರಾಗ ಬಂಗಾರ ಬೆಳ್ಳಿ ಮಸಾಲೆ ತಗೊಂಡು ಬರ್ತಿದ್ರಂತ. ಅಂತ ದೊಡ್ಡ ದೇಶ ನಮ್ದು, ಆಕಳಿಗೆ ಪ್ರಸಿದ್ಧ.